ಕೃಷ್ಣಾರ್ಪಣಮಸ್ತು. ಅವರವ್ರ ಗುರುಗಳಿಗೆ ಒಂದು ವಂದನೆಯನ್ನು ಸಲ್ಲಿಸಬೇಕಾದಂಥ ಸಮಯ ಇದು. ಮಾರ್ಗದರ್ಶನವನ್ನು ಮಾಡಿರೋದು ಅಥವಾ ಈ ಗುರುವಿನಿಂದ ನಾನು ತಿಳ್ಕೊಂಡಿದ್ದೀನಿ, ಅವ್ರಿಗೆ ಈ ಸಂದರ್ಭದಲ್ಲಿ ಅಶ್ರುತರ್ಪಣವನ್ನು ಮಾಡದೇ ಇದ್ರೆ ಇನ್ಯಾವುದು, ವಂದನೆ ಸಲ್ಲಿಸದೇ ಇದ್ರೆ ಇನ್ಯಾವಾಗ. ಸೊ ಹಾಗೇ ನಾಳೆಯೂ ಕೂಡ ಅವರ ಶಿಷ್ಯಂದಿರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ವಂದನೆಯನ್ನು ಸಲ್ಲಿಸಲಿದ್ದಾರೆ. ಯಾರವರು? ಅದರ ಬಗ್ಗೆ ಒಂದು ವರದಿ ಇದೆ ನೋಡಿ. ರಾಜಕೀಯ ಗುರುವಿಗೆ ಡಿಕೆಶಿ ಅಶ್ರುತರ್ಪಣ. ಎಸ್ಎಂಕೆ ಒಡನಾಟ ನೆನೆದು ಡಿಕೆಶಿ ಕಣ್ಣೀರು. ಆಧುನಿಕ ಬೆಂಗಳೂರಿನ ಹರಿಕಾರ, ರಾಜಕೀಯ ಮುತ್ಸದ್ದಿ, ಮಿತಭಾಷಿ, ಸಭ್ಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ನಮ್ಮನ್ನಗಲಿದ್ದಾರೆ. ಅಧಿವೇಶನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿದ್ದ ಡಿಸಿಎಂ ಡಿಕೆಶಿಗೆ ಮಗಳು ಐಶ್ವರ್ಯ ರಾತ್ರಿಯೇ ವಿಚಾರ ತಿಳಿಸಿದ್ರು. ಕೃಷ್ಣ ನಿಧನದ ವಿಚಾರ ತಿಳಿದು ಬೆಂಗಳೂರಿಗೆ ಡಿಕೆಶಿ ಧಾವಿಸಿದ್ರು. ಸದಾಶಿವನಗರದಲ್ಲಿರುವ ಎಸ್ಎಂ ಕೃಷ್ಣ ನಿವಾಸದಲ್ಲಿ ಅಂತಿಮ ದರ್ಶನದ ವೇಳೆ ಕಣ್ಣೀರಿಟ್ರು. ತಮ್ಮ ರಾಜಕೀಯ ಗುರು ಅಲ್ಲದೆ ಸಂಬಂಧಿಕರೂ ಆಗಿರುವ ಕೃಷ್ಣ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಪಾರ್ಥಿವ ಶರೀರಕ್ಕೆ ತಲೆಯಿಟ್ಟು ನಮಸ್ಕರಿಸಿದ್ರು. ಒಂದು ದೊಡ್ಡ ಆಘಾತ ನಮ್ಮ ಕುಟುಂಬಕ್ಕೆ. ನಾನು ಕುಟುಂಬದ ಒಬ್ಬ ಸದಸ್ಯ. ಕೃಷ್ಣ ಸಾಹೇಬ್ರ ಬಗ್ಗೆ ಎಷ್ಟು ಗಂಟೆ ಮಾತಾಡಿದ್ರು ಸಾಲದು. ಭಾಳ ದುಃಖ. ನನಗಂತೂ ಮನಸ್ಸಿಗೆ ಭಾಳ ದುಃಖ ಆಗ್ತಾ ಇದೆ. ಮಗನ ಥರ ನೋಡಿ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳೀಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬಂದಂಥವ್ರು. ಅದರಿಂದ ಬೇರೆ ಸಂದರ್ಭದಲ್ಲಿ ಎಸ್ಎಂಕೆ ಅಂತಿಮ ದರ್ಶನ ಪಡೆದ ನಟಿ ರಮ್ಯಾ. ವಿವಿಧ ಮಠಾಧೀಶರಿಂದ ಅಂತಿಮ ನಮನ, ಸಂತಾಪ. ಎಸ್ಎಂ ಕೃಷ್ಣ ಅವರ ನಿಧನದ ವಿಚಾರ ತಿಳಿದ ನಟಿ ಮಾಜಿ ಸಂಸದೆ ರಮ್ಯಾ ಬೆಳಗ್ಗೆಯೇ ಬಂದು ಅಂತಿಮ ದರ್ಶನ ಪಡೆದ್ರು. ಸ್ನೇಹಿತೆ ಜೊತೆಗೆ ಆಗಮಿಸಿದ ರಮ್ಯಾ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ತೆರಳಿದ್ರು. ಹಿರಿಯ ನಟ ಶ್ರೀನಾಥ್, ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಸಹ ಶ್ರದ್ಧಾಂಜಲಿ ಸಲ್ಲಿಸಿದರು. ನಾನು ಕಲಾವಿದನಾಗಲ ಹೇಳ್ಬೋದು, ಅದು ಕಲಾವಿದನ ಕಂಡ್ರೆ ಅವ್ರಿಗೊಂದು ಅಪ್ರತಿಮ ವಿಶ್ವಾಸ ಇತ್ತು. ಸಣ್ಣ ಕಲಾವಿದಾಗಲಿ ದೊಡ್ಡ ಕಲಾವಿದಾಗಲಿ ಯಾರೇ ಆಗಲಿ ಕಲಾವಿದ ಅನ್ನೋ ಥರ ಮಾತಾಡ್ತಾ ಇದ್ರು. ಮತ್ತೊಬ್ಬರನ್ನು ಯಾವತ್ತೂ ಅವರು ಬೈದಿದ್ದು ನಾನು ಇದುವರೆಗೂ ನೋಡಿಲ್ಲ. ಅಂಥ ಒಳ್ಳೆಯ ವ್ಯಕ್ತಿ, ತುಂಬ ಜೀವ. ಆ ಜೀವ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದೆ. ರಾಜಕಾರಣದ ಜೊತೆಗೆ ರಾಜಕೀಯವನ್ನು ಬಿಟ್ಟು ಸಾಂಸ್ಕೃತಿಕವಾದ, ಸಾಹಿತ್ಯಿಕವಾದ ವಿಚಾರಗಳು ಬಹಳ ಅನೇಕ ಸಲ ನಾನು ಅವರಿಂದ ಪ್ರಶಸ್ತಿಯನ್ನು ಚಲನಚಿತ್ರಗಳಿಗೆ ಪಡೆದಿದ್ದೇನೆ. ಅನಂತರ ವೈಯಕ್ತಿಕವಾಗಿ ಅವರು ತುಂಬ ಓದಿಕೊಂಡಂಥ ಮನುಷ್ಯ, ಅಪಾರ ಓದಿಕೊಂಡಂಥ ಮನುಷ್ಯ. ಸಾಹಿತ್ಯದಲ್ಲಿ ಅವರಿಗೆ ಬಹಳ ಆಸಕ್ತಿ ಇತ್ತು. ಹೀಗಾಗಿ ಅವರ ಜೊತೆಗೆ ಸಾಹಿತಿಗಳ ನಂಟು ಬಹಳ ಇತ್ತು. ಇನ್ನು ಎಸ್ಎಂ ಕೃಷ್ಣ ಅಜಾತಶತ್ರುವಾಗಿದ್ರು. ಎಲ್ಲ ರಂಗದಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ರು. ವಿವಿಧ ಮಠಾಧೀಶರು ಕೃಷ್ಣ ಅವರಿಗೆ ತಮ್ಮ ಸಂತಾಪ ಸೂಚಿಸಿದರು. ಮೈಸೂರಿನ ಸುತ್ತೂರು ಶ್ರೀಗಳು, ತರಳಬಾಳು ಶ್ರೀಗಳು, ರಂಭಾಪುರಿ ಶ್ರೀಗಳು, ನಂಜಾವಧೂತ ಶ್ರೀಗಳು, ಅವಧೂತ ವಿನಯ್ ಗುರೂಜಿ ಅಂತಿಮ ದರ್ಶನ ಪಡೆದರು. ಇನ್ನು ಉಡುಪಿಯ ಮಠದೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದ ಕೃಷ್ಣ ನಿಧನಕ್ಕೆ ಪೇಜಾವರ ಶ್ರೀಗಳು ಸಂತಾಪ ಸೂಚಿಸಿದ್ದಾರೆ. ಇನ್ನು ಸಿದ್ಧಗಂಗಾ ಮಠದ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಪತ್ರದ ಮುಖೇನ ಸಂತಾಪವನ್ನು ಸೂಚಿಸಿದ್ದಾರೆ. ಶ್ರೀಯುತರು ನಮ್ಮ ಗುರುಗಳ ಮಠದ ಮೇಲಿನ ವಿಶೇಷ ಅಭಿಮಾನಿಗಳು ಆಗಿದ್ದರು. ಅವರಿಗೆ ಕೃಷ್ಣ ಸಕಲ ಬಗೆಯ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರ ಕುಟುಂಬಕ್ಕೂ ಕೂಡ ಇವರ ವಿಯೋಗವನ್ನು ಸಹಿಸುವ ಸಾಮರ್ಥ್ಯ ದೇವರು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ನಾಡಿಗೆ ಒಂದು ಹೊಸ ದಿಕ್ಕನ್ನು ಮತ್ತು ರಾಜಕಾರಣಕ್ಕೆ ಒಂದು ಬಹುದೊಡ್ಡ ರಾಜಮಾರ್ಗವನ್ನು ಹಾಕ್ಕೊಟ್ಟಂಥ ಮಹನೀಯರು. IT ಸಿಟಿ, ಸಿಲಿಕಾನ್ ವ್ಯಾಲಿ, ಎಷ್ಟು ಕೊಡುಗೆಗಳು ನಮ್ಮ ನಾಡಿಗೆ, ದೇಶಕ್ಕೆ ಮತ್ತು ಅವರು ಹುಟ್ಟಿದಂಥ ಕಾಯಕ ವರ್ಗದ ಸಮುದಾಯ ಇವೆಲ್ಲಕ್ಕೂ ಕೂಡ ಬಹಳ ದೊಡ್ಡ ನಷ್ಟ ಆಗಿದೆ. 1995 ನಂತರದಲ್ಲಿ ಕರ್ನಾಟಕದ ಅಭಿವೃದ್ಧಿಯ ಯಾವ ಪಥದಲ್ಲಿ ಹೋಯಿತು ಅಂತಕ್ಕಂಥ ಎಲ್ಲರೂ ಕೂಡ ಗೊತ್ತು. ಆ ನಿಟ್ಟಿನಲ್ಲಿ ಅವರು ತಾಂತ್ರಿಕ ಶಿಕ್ಷಣ, ಅದರ ಮುಖಾಂತರ ನಮ್ಮ ರಾಜ್ಯದ ಹಲವಾರು ಮಕ್ಕಳುಗಳು, ಲಕ್ಷಾಂತರ ಮಕ್ಕಳು ವಿದ್ಯೆಯನ್ನು ತಾಂತ್ರಿಕ ಶಿಕ್ಷಣದಲ್ಲಿ ಪಡೆಯಲಿಕ್ಕೆ ಅವರು ಪ್ರಾರಂಭಿಸಿದಂತ ಗವರ್ಮೆಂಟ್ ಮತ್ತು ಪ್ರೈವೇಟ್ ಎಂಜಿನಿಯರಿಂಗ್ ಕಾಲೇಜುಗಳು ಇವತ್ತು ಅದರ ಫಲವನ್ನ ಕೊಡ್ತಾ ಇರ್ತಕ್ಕಂಥ ಕಾಣ್ತಾ ಇದೆ. ಆ ಸಂತಸದ ಮತ್ತು ನೋವಿನ ಎಲ್ಲ ಸಂದರ್ಭಗಳಲ್ಲಿ ಕೂಡ ಶ್ರೀಮಠದೊಂದಿಗೆ ಒಡನಾಟವನ್ನ ಇಟ್ಟುಕೊಂಡಿದ್ದನು. ಎಸ್ಎಂಕೆಗೆ ರಾಜ್ಯಪಾಲ ಗೆಹ್ಲೋಟ್ ಅಂತಿಮ ನಮನ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ ಎಸ್ಎಂ ಕೃಷ್ಣ ಅಗಲಿಕೆಗೆ ಕರ್ನಾಟಕದ ರಾಜ್ಯಪಾಲ ಗೆಹ್ಲೋಟ್ ಅವರು ಅಂತಿಮ ನಮನ ಸಲ್ಲಿಸಿದರು. ಕೃಷ್ಣ ನಿಧನ ರಾಜಕೀಯ ರಂಗಕ್ಕೆ ತುಂಬಲಾಗದ ನಷ್ಟ ಅಂಥೇಳಿ ಗೆಹ್ಲೋಟ್ ಸಂತಾಪವನ್ನು ಸೂಚಿಸಿದ್ದಾರೆ. ಕರ್ನಾಟಕ और देश के विकास में निरंतर सक्रिय प्रयास करने वाले महान नेता, कर्नाटक
सरकार के पूर्व मुख्यमंत्री, भारत सरकार के पूर्व विदेश मंत्री और महाराष्ट्र के राज्यपाल रहे ऐसे कर्मठ और जनप्रिय नेता को हम सब ने खोया है। इस दुख की घड़ी में मैं SM कृष्णा साहब को विनम्र श्रद्धांजलि अर्पित करता हूं और भगवान से प्रार्थना करता हूं कि इस आघात को सहन करने की उनके परिवार को शक्ति प्रदान करें। ರಾಜಕೀಯ ರಂಗದಲ್ಲಿದ್ದರೂ ವಿವಾದರಹಿತ ಜೀವನ ನಡೆಸಿದ SM ಕೃಷ್ಣ ಇದೀಗ ಜೀವನದ ಪಯಣ ಮುಗಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.